ಸಾಕಲ್ಲ ನಾವು. ನಾನು ಬ್ಯಾಟಲ್ ಫೀಲ್ಡ್ಲಿಂದ ವಾಪಸ್ ಹೋಗಿಲ್ಲ. ಕೆಲವು ಕಾನ್ಸ್ಟಿಟ್ಯೂನ್ಸಿಗಳದಾಗ ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳದಾಗ ಅವರು MLA ಗೊತ್ತಿರೋದ ಕೆಲವು ಯೋಜನೆಗಳು ಬರ್ತಾವ, ಗುದ್ಲಿ ಪೂಜೆ ಕೂಡ ಆಗ್ತಿದಾವ. ನಿಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂತ ಯಾವ್ದಾದ್ರು ಪ್ರಕರಣಗಳಿದಾವ್ರಿ? ಇಲ್ಲ, ನನ್ನ ಗಮನಕ್ಕೆ ನಮ್ಮ ಯಾರು ಉಸ್ತುವಾರಿ ಸಚಿವರು ನಾವು ಎಲ್ಲರೂ ಚರ್ಚೆ ಮಾಡಿ ಅದೊಂದು ಮೀಟಿಂಗ್ನಾಗ ಇಟ್ಟಿರ್ತೀವಿ. ನಮ್ಮಲ್ಲಿ ಯಾವುದಾಗಿಲ್ಲ. ರಾಜೀವ್ ಕಾಗೆ ಅವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ 6 ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ. BR ಪಾಟೀಲ್ ಅವರು ಹೇಳಿರೋದು ಬಹಳ ಸತ್ಯ ಇದೆ ಅಂತ ಹೇಳಿದಾರೆ ಸರ್. ಇನ್ನ ಭಾಳ ಮಂದಿ ಹೇಳೋರು ಇನ್ನೂ ಭಾಳ ಜನ ಹೇಳೋರು ಇದ್ದಾರೆ. ಅಫ್ಜಲ್ಪುರದಾಗ ಎಮ್ಮ ಪಾಟೀಲನ್ನ ಪಲ್ಟಿ ಬಿಡೋದ್ರಂತೆ. ಏನಾಗಿದ್ರಿ ಅವ್ರಿಗೆ? ಅವರು ಅಫ್ಜಲ್ಪುರದೇ ಫೋನ್ ಬಂದ ನನಗೆ. ಸ್ವಲ್ಪ ವಿಶ್ಲೇಷಣೆ ಯಾವುದು ಅಲ್ಲ, ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಹೇಳ್ಯಾರಂತೆ. ಅವ್ರದ್ದು ಎಕ್ಸಾಂಪಲ್ ಬರ್ತಾವಾದ ಲಿಮಿಟ್ಸ್ ಅಲ್ಲಿ ಆಗಿದೆ. ಭಾಷಾ ಪಟೇಲ್ ಹಸುರುಗುಂಡಿಗೆ, ಹಾಂ, ಆಮೇಲೆ ನಾವು ಯೋಜನೆ ತಂದಿರ್ತೀವಲ್ಲ, ನಮ್ಗೆ ಗೊತ್ತಿರ್ತೀವಿ. ಅಲ್ಲಿ ಆಗಿದ್ದು ಕ್ಲಿಯರಾಗಿ ಹೇಳ್ಯಾರ. ಅಲ್ಲಿ ಆಗಿಲ್ಲ, ಗಮನಕ್ಕೆ ತಂದಿಲ್ಲ, ಹೇಳ್ಯಾರ. ಮಾಣಿಕ್ ರೆಡ್ಡಿ ಯಾದಗಿರಿ, ಶ್ರೀಮಂತ ಭಂಡಾರಿ ಅನೂರು ಅಫ್ಜಲ್ಪುರ ತಾಲೂಕು ಅನೂರು, ಅಮ್ಜದ್ ಮುಲ್ಲಾ ಎಳಸಂಗಿ, ಗುಜಾರಿ ವಾಲಿ, ವೀರೇಶ್ ಗೌಡ್, ವೀರೇಶ್ ಹೊಸಪೇಟ್ಲಿಂದ ಫೋನು, ಭಾಷಾ ಪಟೇಲ್ ಹಲಸೂರು, ಹಾಂ ಒಂದೇ ಭಾಷಾ ಪಟೇಲ್ ಅಫ್ಜಲ್ಪುರ, ಮೆಹಬೂಲ್ ಪಟೇಲ್. ಅದೇ ನಾನೇನು ಹೇಳ್ತಾನೋ ಅದೇ ಹೇಳ್ಯಾರ. ಆಮೇಲೆ MLA ಗೊತ್ತಿರಲ್ಲ, ತಾನು ಪೂಜೆ ಮಾಡಿ ಬಿಡ್ತಾರೆ. ಗೊತ್ತಿಲ್ಲಾರ್ದು ಬಂದಿರ್ತದೆ ಯೋಜನೆ, ನಮ್ಗೆ ಗೊತ್ತಿರ್ತದೆ. ನಮ್ಗೆ ಕೇಳಾರ್ದ ಸ್ಟಾರ್ಟ್ ಮಾಡಿಬಿಡೋದು. ಪೂಜೆ ಮಾಡಲಾರ್ದು ಆಗಿಲ್ಲ ಲ್ಯಾಂಡ್ ಆರ್ಮಿ ಇದು ಅಲ್ಲ, ನನಗೆ ಗೊತ್ತಿಲ್ಲ ಯೋಜನೆ ಬಂದನಂತಾನ. ಈ ಲ್ಯಾಂಡ್ ಆರ್ಮಿ ಬಿಟ್ಟು ಹೆಬಿಟೇಟ್ ಅದು ಬಂದದ್ದು ಮತ್ತೀಗ. ಹೌದು, ಈಗ ಬಂದ ಲ್ಯಾಂಡ್ ಆರ್ಮಿದವರು ನಮ್ಗೆ ಗೊತ್ತಿಲ್ಲಾರ್ದೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹೇಳಾರ್ದು ಯೋಜನೆ ಮಾಡಲ್ಲ, ಏನೇನು ನಮ್ಮ ಮಂತ್ರಿ ನಮ್ಮವ್ರು ಯಾರ ಹೇಳ್ತೀವಿ, ಸರಿಯಾಗಿ ತಿದ್ದುಪಡಿ ಮಾಡ್ತಾರೆ. ಅವ್ರ ಜಿಲ್ಲೆಯಲ್ಲೇ ಹಿಂಗಂದ್ರೆ ಏನಾಗಿಲ್ಲ. ಈಗ ಗೋಪಾಲ್ ಕೃಷ್ಣ ಅವರ ನಮ್ಮ ಸರ್ಕಾರದಲ್ಲಿ